ಮಹೇಂದ್ರ ಅವರು ಸರಿ ಬಿಡು, ಇಬ್ಬರು ಹೋಗಿ ಬರೋಣ. ಆದರೆ ಗೌತಮ್ಗೆ ಏನಾದರೂ ಕಾರಣ ಹೇಳಬೇಕಲ್ವಾ? ಗೊತ್ತಾದರೆ ನಮ್ಮ ಹಿಂದೆ ಬಂದು ಬಿಡ್ತಾನೆ ಎನ್ನುತ್ತಿದ್ದಂತೆ ಚಿನ್ನಯ್ಯ ಜಾನಿಗೆ ಆರೋಗ್ಯ ಹದಗೆಟ್ಟಿದೆ, ಬೇರೆ ಕಡೆ ತೋರಿಸಬೇಕು ಎನ್ನುತ್ತಿದ್ದರು. ಇದೇ ಕಾರಣದ ನೆಪ ಇಟ್ಟುಕೊಂಡು ಹೊರಡೋಣ. ನಮ್ಮ ಬಗ್ಗೆ ವಿಚಾರಿಸಿದಾಗ ಮಾತ್ರ ಮನೆಯವರು ಜಾನಿಯ ಕಾರಣ ತಿಳಿಸಲಿ ಎನ್ನುತ್ತಿದ್ದಂತೆ ಮಹೇಂದ್ರ ಅವರು ಇನ್ನೇಕೆ ತಡೆ, ಹೋಗೋಣ, ಹೋಗು, ಡ್ರೈವರ್ಗೆ ಹೇಳು, ಹಾಗೆ ಜಾನಿಯನ್ನು ಕರೆದುಕೊಂಡು ಬಾ, ಬರುತ್ತಾ ಆಸ್ಪತ್ರೆಗೆ ತೋರಿಸಿ ಬರೋಣ ಎಂದಿದ್ದರು. ಹೊರಗೆ ನಡೆದ ಚೆನ್ನಯ್ಯನನ್ನು ತಡೆದ ಪಾವನಿ ಅಲ್ಲಿಗೆ ಹೋದ್ಮೇಲೆ ಚಂದನಳ ಹತ್ರ ಅವಳ ಜೊತೆ ಮಾತನಾಡಿಸಿ, ಇಲ್ಲ ವಿಡಿಯೋ ಕಾಲ್ ಮಾಡಿಸಲು ಆಗ್ತದಾ ಅಂತ ನೋಡಿ ಎಂದಿದ್ದಳು. ಚೆನ್ನಯ್ಯನ ಮಡದಿ ಸರೋಜ ಮುಂದೆ ಬಂದವಳು. ತಗೋ, ನನ್ನ ಮೊಬೈಲ್ ತೆಗೆದುಕೊಂಡು ಹೋಗು ಎಂದಿದ್ದಳು. ಪದ್ಮಾ ಅವರಿಂದ ಇಂದ್ರಾಣಿ ಅವರು ವಿಳಾಸ ಪಡೆದು ಕೊಟ್ಟಿದ್ದರು. ಮಹೇಂದ್ರ ಚೆನ್ನಯ್ಯ ಚಂದನನ ಮನೆ ತಲುಪುವಷ್ಟರಲ್ಲಿ ಸಂಜೆಯಾಗಿತ್ತು. ತುಂಬ ದೂರದ ಪ್ರಯಾಣ ಇದ್ದುದರಿಂದ ಜಾನಿ ಕೂಡ ಆಯಾಸಗೊಂಡಂತೆ ತನ್ನ ಇರುವಿಕೆ ವ್ಯಕ್ತಪಡಿಸಿದಾಗ ಅದನ್ನು ಹೊರಗೆ ಕರೆದುಕೊಂಡಿದ್ದರು. ಪಾವನಿಯಿಂದ ಕರೆ ಬರುತ್ತಲೇ ಮಾತನಾಡಿದ ಚಿನ್ನಯ್ಯ ವಿಡಿಯೋ ಕಾಲ್ ಆನ್ ಮಾಡಿ ಮೊಬೈಲ್ ಜೇಬಿಗೆ ಇಟ್ಟುಕೊಂಡಿದ್ದರು. ಚಂದನ, ಮಹೇಂದ್ರ ಅವರು ಮನೆಯೊಳಗೆ ಬಂದು ಕರೆಯುತ್ತಲೇ ರೂಮಿನಿಂದ ಧ್ವನಿ ಗ್ರಹಿಸಿ ಓಡಿ ಬಂದವಳು ಮಹೇಂದ್ರ ಅವರನ್ನು ನೋಡುತ್ತಿದ್ದಂತೆ ಅಂಕಲ್ ಎನ್ನುತ್ತಾ ಬಂದು ಅವರನ್ನು ಅಪ್ಪಿದಳು. ಮನೆಯವರೆಲ್ಲ ಹಾಲ್ಗೆ ಬಂದು ಸೇರಿದ್ದರು. ಚಂದನಳ ಅಳು ನೋಡಿ ಮಹೇಂದ್ರ ಅವರಿಗೆ ಸಹಿಸಿಕೊಳ್ಳುವುದು ಕಷ್ಟವೆನಿಸಿತು. ಅಳ್ಬೇಡ ಮಗು, ಎಲ್ಲ ಸರಿ ಹೋಗುತ್ತೆ, ನೀನು ನಮ್ಮನೆ ಬೆಳಕು ಎಂದಿದ್ದರು. ಅವರು ಬರೋಲ್ವಾ ಕೇಳಿದ್ದಳು. ಬರ್ತಾನೆ, ಬಂದೇ ಬರ್ತಾನೆ, ಅವನ ಪ್ರಾಣ ನೀನು, ನೀನಿಲ್ಲದೆ ಅವನನ್ನು ನೋಡಲು ಆಗುತ್ತಿಲ್ಲ, ಅವನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುತ್ತಿಲ್ಲ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ಏನಿದೆ ಸರ್, ನೀವು ಹಿರಿಯರು, ನಾಳೆ ರಿಸೆಪ್ಷನ್, ನನ್ನ ಮಗಳ ಮದುವೆ, ಈಗ ಬಂದು ಹೀಗೆ ನಡೆದುಕೊಂಡ್ರೆ ಹೇಗೆ ಎಂದಿದ್ದರು. ಅದೇ ಸಮಯಕ್ಕೆ ಆಚೆ ಚಿನ್ನಯ್ಯನ ಜೊತೆ ಇದ್ದ ಜಾನಿ ಚಂದನಳನ್ನು ನೋಡುತ್ತಾ ಬೊಗಳಿತು. ಚಂದನ ಹೊರಗೆ ಇಣುಕಿ ನೋಡಿದವಳಿಗೆ ಜಾನಿಯನ್ನು ನೋಡುತ್ತಲೇ ಗೌತಮ್ ಅದರ ತಲೆ ನೆವರಿಸುತ್ತಾ ಇದ್ದದ್ದು ನೆನಪಾಗಿ ಅರಿಯದ ಆತ್ಮೀಯತೆ ಮೂಡಿ ಅದರ ಕಡೆಗೆ ಓಡಿದವಳು ಅದರ ಕೊರಳು ತಬ್ಬಿ ಬಿಕ್ಕಳಿಸಿದಳು. ಜಾನಿಗೆ ಅವಳ ಪರಿಚಯವಿದ್ದ ಕಾರಣ ಅವಳ ಬಳಿ ಮೌನವಾಗಿ ಉಳಿದಿತ್ತು. ಚೆನ್ನಯ್ಯ ವಿಡಿಯೋ ಕಾಲ್ ಮಾಡಿದ್ದರಿಂದ ಚಂದನಳನ್ನು ಆಗಿ ನೋಡಲಾಗದೆ ಪಾವನೆ ಮುಖ ಮುಚ್ಚಿ ಬಿಕ್ಕಳಿಸಿದಳು. ಅದೇ ಸಮಯಕ್ಕೆ ಬಂದಿದ್ದ ಗೌತಮ್ ಅವಳ ಕೈಯಲ್ಲಿದ್ದ ಮೊಬೈಲ್ ತನ್ನ ಕೈಗೆ ತೆಗೆದುಕೊಂಡಿದ್ದ. ಚಂದನ ಜಾನಿಯ ಕೊರಳನ್ನು ತಬ್ಬಿ ಅದರ ನೆತ್ತಿಗೆ ಮುತ್ತು ಕೊಡುತ್ತಾ ಬಿಕ್ಕಳಿಸಿ ಅಳುತ್ತಿರುವುದನ್ನು ನೋಡಿ ಅಚ್ಚರಿಯ ಜೊತೆಗೆ ಸಂಕಟಪಟ್ಟಿದ್ದ. ಅವಳಿಗೆ ನಾಯಿಗಳಂದರೆ ಯಾವ ಮಟ್ಟದ ಭಯ ಎನ್ನುವುದು ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ದೂರದಿಂದ ನೋಡಿದ್ರೇ ಭಯವಾಗುತ್ತೆ ಎನ್ನುತ್ತಿದ್ದವಳ ಮಾತುಗಳು ನೆನಪಾಗಿದ್ದವು. ಎಷ್ಟು ಸೊರಗಿ ಹೋಗಿದ್ದಾಳೆ, ಸರಿಯಾಗಿ ಊಟ ಮಾಡುತ್ತಿಲ್ಲವೆನಿಸುತ್ತದೆ ಎಂದುಕೊಂಡವನು ನಂತರ ಎಚ್ಚೆತ್ತು ಅಲ್ಲಿ ಹೋಗಿರುವುದು ಯಾರು ಕೇಳಿದ್ದ. ಭಾವನೆ ಹೆದರುತ್ತಲೇ ವಿಷಯ ತಿಳಿಸಿದಾಗ ಅವರಿಗೆ ಕರೆ ಮಾಡಿದವನು, ಆ ಮನುಷ್ಯ ನಿಮಗೆ ಅವಮಾನ ಮಾಡುವುದು ನನಗೆ ಸಹಿಸಲಾಗೋಲ್ಲ, ನಾನು ಈಗ ಬರ್ತಾ ಇದ್ದೀನಿ ಎಂದಿದ್ದ. ಮಹೇಂದ್ರ ಅವರು, ಬೇಡ ಕಣೋ, ಅವರು ಏನೂ ಅನ್ನಲಿಲ್ಲ, ನನಗೆ ಚಂದನಳನ್ನು ನೋಡಬೇಕೆನಿಸಿ ಬಂದೆ ಅಷ್ಟೇ, ನೋಡಿ ಆಯಿತು, ಈಗ ಹೊರಡ್ತೇನೆ, ನೀನು ಬರುವುದು ಬೇಡ, ಈಗ ಫೋನ್ ಇಡು ಎಂದಿದ್ದರು. ಇನ್ನು ಜಾನಿಯ ಕೊರಳು ತಬ್ಬಿ ಅಳುತ್ತಿದ್ದವಳನ್ನು ನೋಡಿ ಅವಳ ಸಂಕಟ ನೋಡಲಾಗದೆ, ನಾಲಾಯಕ್, ಎಷ್ಟು ನೋವು ಕೊಡ್ತಾ ಇದೆಯಾ ಹೇಳಿ ತನ್ನ ರೂಮಿಗೆ ನಡೆದಿದ್ದ. ಇಂದ್ರಾಣಿಯವರು, ಹೇಗಿದ್ದ ಹುಡುಗಿ ಹೇಗಾಗಿದ್ದಾಳೆ, ಯಾವಾಗಲೂ ಅರಳಿದ ಹೂವಿನಂತೆ ನಳನಳಿಸುತ್ತಿದ್ದಳು, ಗೌತಮ್ ಮನದಲ್ಲಿ ಏನಿದೆಯೋ ತಿಳಿಯುತ್ತಿಲ್ಲ ಎಂದಿದ್ದರು. ಚಂದನ ಮನೆಯವರಂತೂ ಅದ್ಭುತವನ್ನು ನೋಡುವಂತೆ ನೋಡುತ್ತಾ ನಿಂತು ಬಿಟ್ಟಿದ್ದರು. ಕಾರಣ, ಚಿಕ್ಕಂದಿನಿಂದ ಚಂದನಗೆ ನಾಯಿಗಳೆಂದರೆ ವಿಪರೀತ ಭಯ, ಜೊತೆಗೆ ಅವುಗಳ ಕಡೆಗೆ ಅವಳು ಹೋಗ್ತಲೇ ಇರಲಿಲ್ಲ. ಈ ಕಾರಣಕ್ಕೆ ನಂದನ್ಗೆ ನಾಯಿಯನ್ನು ಸಾಕುವುದು ಇಷ್ಟವಿದ್ದರೂ ತಂಗಿಗಾಗಿ ಅಂತಹ ಒಂದು ಆಸೆಯನ್ನು ಬಿಟ್ಟಿದ್ದ. ಅದನ್ನು ಹತ್ತಿರದಿಂದ ನೋಡಿದರೆ ಪ್ರಾಣ ಹೋದಂತಾಗುತ್ತದೆ ಎನ್ನುತ್ತಿದ್ದಳು. ಅಂಥದ್ರಲ್ಲಿ ಇಂದು ಹುಲಿಯಂತಿರುವ ಅಷ್ಟು ದೊಡ್ಡ ನಾಯಿಯನ್ನು ತಬ್ಬಿ ಅಳುತ್ತಿದ್ದಾಳೆಂದರೆ ಕೃಷ್ಣ ಪ್ರಸಾದ್ ಅವರಿಗೆ ತಲೆ ಕೆಟ್ಟಂತೆ ಆಗಿತ್ತು. ಜಾನಿ ಕೂಡ ಅವಳ ಕಡೆ ತನ್ನ ಮುಂಗಾಲನ್ನು ನೀಡಿ ಬಳಸಿದ್ದವಳ ಭುಜದ ಮೇಲೆ ತಲೆ ಇಟ್ಟಿತ್ತು. ಚೆನ್ನಯ್ಯ ಅವಳ ರೋದನೆಯನ್ನು ನೋಡಲಾರದೆ, ಚಂದನ ಸಮಾಧಾನ ಮಾಡಿಕೊ, ಏನೂ ಆಗೋಲ್ಲ ಎಂದಿದ್ದರು. ಅವರು ನೋಡಿದಳು. ಅಂಕಲ್ ಎನ್ನುತ್ತಾ ಅವರ ಕೈ ಹಿಡಿದು, ಹೇಗಿದ್ದೀರಾ, ಅವರು ಬರ್ತಾರಲ್ವಾ, ಅವರು ಬರ್ತಾರೆ ಅನ್ನುವ ನಂಬಿಕೆಯಿಂದ ಕಾಯ್ತಾ ಇದ್ದೀನಿ ಎಂದಿದ್ದಳು. ಚೆನ್ನಯ್ಯ,
ಗೌತಮ್ ಪ್ರಾಣ ಇಲ್ಲಿರುವಾಗ ಅಲ್ಲಿ ಇನ್ನೆಷ್ಟು ದಿನ ಇರ್ತಾನೆ? ಬಂದೇ ಬರ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ಗೊತ್ತಿಲ್ಲ. ಅವನಿರುವಾಗ ನೀನ್ಯಾಕೆ ಹೆದರ್ತೀಯ ಎಂದಿದ್ದರು. ತಂದೆ ಬಳಿ ಬಂದ ನಂದನ್, ಇಡೀ ಕುಟುಂಬ ಚಂದನಳನ್ನು ಎಷ್ಟು ಹಚ್ಚಿಕೊಂಡಿದ್ದಾರೆ. ಅವಳು ಕೂಡ ಆ ಕುಟುಂಬಕ್ಕೆ ಸೇರಲು ಬಯಸುತ್ತಿದ್ದಾಳೆ. ದೂರ ಮಾಡುವುದು ಎಷ್ಟು ಸರಿ? ಅವಳಿಗೆ ನಾಯಿ ಅಂದರೆ ಎಷ್ಟು ಭಯ ಎನ್ನುವುದು ನಿಮಗೂ ಗೊತ್ತು. ಅಂಥದ್ರಲ್ಲಿ ಇಂದು ಅಷ್ಟು ದೊಡ್ಡ ನಾಯಿಯನ್ನು ತಬ್ಬಿ ಅಳುತ್ತಿದ್ದಾಳೆ ಎಂದರೆ ನೀವೇ ಯೋಚಿಸಿ ಎಂದಿದ್ದ. ಸ್ವಲ್ಪ ಸಮಯಕ್ಕೆಲ್ಲ ವಾತಾವರಣ ಒಂದು ಹದಕ್ಕೆ ಬಂದಿತ್ತು. ಮಹೇಂದ್ರ ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಯಾರು ಏನು ಹೇಳಲು ಹೋಗಲಿಲ್ಲ. ಚಂದನ, ಅಂಕಲ್ ನಿಮಗೆ ಕಾಫಿ ಮಾಡಿ ತರ್ತೀನಿ. ಚಿನ್ನಯ್ಯ ಅಂಕಲ್, ನಿಮಗೆ ಟೀ ಇಷ್ಟ ಅಲ್ವಾ? ತರ್ತೀನಿ. ನೋವಿದ್ದರೂ ನಗುತ್ತಾ ಉತ್ಸಾಹದಿಂದ ಅಡುಗೆ ಮನೆಗೆ ನಡೆದ ಮಗಳನ್ನು ನೋಡಿದ ಕೃಷ್ಣರಾವ್ ಅವರ ಮನಸ್ಥಿತಿ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿತ್ತು. ಒಬ್ಬ ಮನೆ ಕೆಲಸದವರಿಗೆ ಕೊಡುವ ಬೆಲೆಯನ್ನು ಚಂದನ ನಿಹಾರ್ ಕಡೆಯವರಿಗೆ ಕೊಡುತ್ತಿಲ್ವಲ್ಲ, ಮುಂದೆ ಹೇಗೆ? ನಿಹಾರ್ ಆಗಲಿ ಅವರ ಮನೆಯವರಾಗಲಿ ಬಂದರೆ ರೂಮಿನಿಂದ ಹೊರಬರದೆ ಸಂಕಟ ಪಡುತ್ತಾ ಅಳುತ್ತಿದ್ದ ಮಗಳ ಮನಸ್ಥಿತಿಯನ್ನು ಈ ದಿನಕ್ಕೆ ಹೋಲಿಸಿ ದಿನ ಕಳೆದರೆ ಎಲ್ಲ ಸರಿ ಹೋಗ್ತಾಳೆ ಎಂದುಕೊಂಡಿದ್ದೆ. ಆದರೆ ದಿನದಿಂದ ದಿನಕ್ಕೆ ಕೊರಗುತ್ತಾ ಇನ್ನೂ ಅವನ ನೆನಪಿನಲ್ಲೇ ಇದ್ದಾಳೆ ಎಂದುಕೊಂಡವರಿಗೆ ಅಂದು ತಮ್ಮ ಮಗಳ ಪಕ್ಕ ಗೌತಮ್ನನ್ನು ನೋಡಿದ್ದು ನೆನಪಾಗಿತ್ತು. ಅಷ್ಟು ರೋಷ ಅಸಮಾಧಾನವಿದ್ದರೂ ಮನ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿತ್ತು ಒಳ್ಳೆ ಜೋಡಿ ಎಂದು. ಮರುಕ್ಷಣವೇ ಅವನು ತಮ್ಮ ಕೊರಳ ಪಟ್ಟಿ ಹಿಡಿದು ನೆನಪಿಸಿಕೊಂಡು, ನಿಹಾರ್ ಅಂತ ಉತ್ತಮ ವ್ಯಕ್ತಿ ಕೈಯಲ್ಲಿ ನನ್ನ ಮಗಳ ಬದುಕು ಕ್ಷೇಮ ಎಂದುಕೊಂಡಿದ್ದರು. ಎಷ್ಟೋ ದಿನಗಳ ಮೇಲೆ ಮಗಳ ಮುಖದಲ್ಲಿದ್ದ ನಗು ನೋಡಿ ಸಮಾಧಾನವೆನಿಸಿತು. ಮಹೇಂದ್ರ ಅವರು ಮತ್ತೊಮ್ಮೆ ಕೃಷ್ಣ ಪ್ರಸಾದ್ ಅವರ ಬಳಿ ವಾಸ್ತವ ಬಿಡಿಸಿ ಹೇಳಿ, ಮಕ್ಕಳಿಬ್ಬರ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ನಾಳೆ ಚಪ್ಪರ ಹಾಕಬೇಕು, ಅರಿಶಿನ ಶಾಸ್ತ್ರ ಇದೆ, ಛತ್ರಕ್ಕೆ ಹೋಗ್ತಿದ್ದೀವಿ, ಲಗ್ನ ಪತ್ರಿಕೆ ಹಂಚೆ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೊಮ್ಮಗ ನನಗೆ ಇಷ್ಟವಿಲ್ಲ. ನನ್ನ ಮಗಳ ಭವಿಷ್ಯಕ್ಕೆ ಏನು ಒಳ್ಳೆಯದು ಎಂದು ನನಗೆ ಗೊತ್ತು. ಇನ್ನು ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡುವುದು ಬೇಡ ಎಂದಿದ್ದರು. ಚೆನ್ನಯ್ಯ ಅಲ್ಲೇ ಇದ್ದ ಲಗ್ನ ಪತ್ರಿಕೆಗಳಲ್ಲಿ ಯಾರಿಗೂ ತಿಳಿಯದಂತೆ ಒಂದು ಪತ್ರಿಕೆ ತೆಗೆದು ತಮ್ಮ ಬ್ಯಾಗಿಗೆ ಬಿಟ್ಟುಕೊಂಡವರು, ಗೌತಮ್ಗೆ ಇರುವ ಅಂತಸ್ತಿಗೂ ಆ ಹುಡುಗನಿಗೆ ಕರೆ ಮಾಡಿ ಈ ಮದುವೆ ಆಗದಂತೆ ಹೆದರಿಸಿದರೆ ಹೇಗೆ ಎಂದು ಯೋಚಿಸುತ್ತಿದ್ದರು. ಮಹೇಂದ್ರ ಅವರು ಗೌತಮ್ನನ್ನು ಒಮ್ಮೆ ನೆನೆದು ಹೊರಡುವ ಸಮಯದಲ್ಲಿ ಚಂದನ ತಲೆನೆವರಿಸಿ, ನಾನು ಒಳ್ಳೆಯ ರೀತಿ ಮಾತನಾಡಿ ಒಪ್ಪಿಸೋಣ ಎಂದು ಬಂದೆ. ನಿಮ್ಮ ತಂದೆ ಒಪ್ಪುತ್ತಿಲ್ಲ. ಗೌತಮ್ ಮನದಲ್ಲಿ ನೀನಿದ್ಯಾ, ಅಷ್ಟು ಸಾಕು. ನಿನ್ನನ್ನು ಅವನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಧೈರ್ಯವಾಗಿರು ಹೇಳಿ ಬಾ ಚಿನ್ನಯ್ಯ, ಏನಾಗಬೇಕೋ ಅದೇ ಆಗುವುದು. ಋಣ ಇಲ್ಲದೇ ಇದ್ದಿದ್ರೆ ಆ ಹುಡುಗಿ ಹೋದಳು ಅಲ್ಲಿಗೆ ಬರುತ್ತಿರಲಿಲ್ಲ. ಹೆಣ್ಣು ಮಕ್ಕಳ ಕಡೆ ತಿರುಗಿಯೂ ನೋಡದ ಗೌತಮ್ ಚಂದನನ್ನ ಮದುವೆಯಾಗಲು ಒಪ್ಪುತ್ತಿರಲಿಲ್ಲ. ಎಲ್ಲ ದೈವಿಚ್ಛೆ ಹೇಳಿ ಚೆನ್ನಯ್ಯನ ಜೊತೆ ಹೊರಗೆ ನಡೆದಿದ್ದರು. ಬಾಗಿಲವರೆಗೂ ಬಂದ ಚಂದನ ಜಾನಿ ತಲೆ ನೆವರಿಸಿ ಅವರನ್ನು ಕಳಿಸಿಕೊಟ್ಟು ಅವರ ಕಾರು ಮರೆಯಾಗುವವರೆಗೂ ನೋಡುತ್ತಾ ನಿಂತಳು. ಸಂಜೆಯ ಮೇಲೆ ಮನೆಗೆ ದೂರದ ಬಂಧುಗಳು ಬರಲು ಶುರು ಮಾಡಿದ್ದರು. ಆದರೆ ಚಂದನ ಮಾತ್ರ ಅದೇ ನಿರ್ಲಿಪ್ತತೆಯಿಂದ ಮತ್ತೆ ರೂಮ್ ಸೇರಿದಳು. ಮಹೇಂದ್ರ ಅವರು ರಾತ್ರಿ ಮನೆಗೆ ಬರುವಷ್ಟರಲ್ಲೇ 10ರ ಸಮಯ ದಾಟಿತ್ತು. ಇನ್ನೂ ಎಚ್ಚರವಾಗಿದ್ದ ಗೌತಮ್ ಅವರು ಬರುತ್ತಲೇ, ಯಾರನ್ನು ಕೇಳಿ ಹೋಗಿದ್ರಿ? ಆ ಮನುಷ್ಯನ ಮನೆಗೆ ಉರಿದು ಬಿದ್ದಿದ್ದ. ಯಾರನ್ನು ಯಾಕೋ ಕೇಳಬೇಕು, ನಮ್ಮನೆಗೆ ಸೊಸೆಯಾಗಿ ಬರುವ ಹುಡುಗಿಯನ್ನು ನೋಡಬೇಕೆನಿಸಿತ್ತು. ಹೋಗಿ ಬಂದೆವು. ನೋಡು, ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಚಂದನ ನಿನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರಬೇಕು ಅಷ್ಟೇ. ದೂರ ಪ್ರಯಾಣ, ಮೈಕೈಯೆಲ್ಲ ನೋವು ಹೇಳಿ ಅಲ್ಲೇ ನಿಂತಿದ್ದ ಇಂದ್ರಾಣಿಗೆ ನಾಳೆ ಮಾತನಾಡುವುದಾಗಿ ತಿಳಿಸಿ ತಮ್ಮ ರೂಮಿನ ಕಡೆ ನಡೆದಿದ್ದರು. ಗೌತಮ್ ನೋಟ ಚೆನ್ನಯ್ಯನ ಕಡೆಗೆ ಹರಿದಿತ್ತು. ಅಡಿಗೆ ಮನೆಯಲ್ಲಿ ಅದೇನು ಕೆಲಸ ಇದೆಯೋ ನೋಡ್ತೇನೆ ಹೇಳಿ ಅಡಿಗೆ ಮನೆ ಕಡೆಗೆ ಸದ್ದಿಲ್ಲದೆ ನಡೆದಿದ್ದರು. ಪದ್ಮಾ ಅವರು, ಇನ್ನು ಚಂದನ ರಿಸೆಪ್ಷನ್ ಇದೆ ಇಲ್ಲಿ, ಆದ್ರಿಗೆ ಇಂದು ನಾಳೆಯಲ್ಲಿ ಪ್ರಜ್ಞೆ ಬರ್ತದೆ ಅಂತಾರೆ ಡಾಕ್ಟರ್. ಆಸ್ಪತ್ರೆಗೆ ತಯಾರಾಗಿದ್ದವರು ತಮ್ಮ ಪತಿಗೆ ಹೇಳುತ್ತಾ, ಬೇಗ ಬನ್ನಿ, ಹೋಗಿ ನೋಡಿ, ಡಾಕ್ಟರ್ ಬಳಿ ಮಾತನಾಡಿ ಬರೋಣ ಎಂದಿದ್ದರು. ಅಚ್ಚರಿ ಎನ್ನುವಂತೆ ಅದೇ ಸಮಯಕ್ಕೆ ಡಾಕ್ಟರ್ ಅವರಿಂದ ಕರೆ ಬಂದಿತ್ತು. ಆದ್ರಿಗೆ ಎಚ್ಚರವಾಗಿದೆ ಎಂದು.
ಆಸ್ಪತ್ರೆಗೆ ಬಂದ ರಾಜು ದಂಪತಿಗಳು ಮಗಳನ್ನು ನೋಡುವ ಮೊದಲೇ ಎದುರಾದ ಡಾಕ್ಟರ್ ಹೀಗಷ್ಟೇ ಎಚ್ಚರವಾಗಿ ನಿಮ್ಮನ್ನು ಕೇಳಿದಳು. ಈಗಲೇ ಎಲ್ಲವನ್ನು ವಿಚಾರಿಸಲು ಹೋಗಬೇಡಿ. ಅವಳಾಗಿ ಸಮಾಧಾನಗೊಂಡ ನಂತರ ಆಕ್ಸಿಡೆಂಟ್ ಹೇಗಾಯಿತು ಎಂದು ಹೇಳ್ತಾಳೆ. ನೀವಾಗಿ ಒತ್ತಡ ಕೊಡಬೇಡಿ ಹೇಳಿ ಕಳಿಸಿದ್ದರು. ಆದ್ರಿ ತಂದೆ ತಾಯಿ ನೋಡುತ್ತಲೇ ಕಣ್ಣು ತುಂಬಿಕೊಂಡಿದ್ದಳು. ರಾಜು ಅವರು ಬಳಿ ಸವರಿದಾಗ ಅವರಂತ ಅಬ್ಬಿ ಹತ್ತಿದ್ದಳು. ದಂಪತಿಗಳು ಮಗಳನ್ನು ಏನು ಕೇಳದೆ ಅವಳನ್ನು ಸಮಾಧಾನಿಸುತ್ತಾ ಉಳಿದರು. ದೀಪಾಂಜಲಿಯಲ್ಲಿ ಬಿಗುವಿನ ವಾತಾವರಣ. ಅಂದು ರಮೇಶ್ ಕೂಡ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಉಳಿದಿದ್ದ. ಹನ್ನೊಂದಾದರೂ ಗೌತಮ್ ಹೊರಬಾರದೆ ಇದ್ದಾಗ ಚೆನ್ನಯ್ಯನ ಚಡಪಡಿಕೆ ಹೆಚ್ಚಾಗಿತ್ತು. ಆಗ ತಾನೇ ಎದ್ದು ಬಂದ ಗೌತಮ್ನನ್ನು ನೋಡಿ ತಾನು ತಂದಿದ್ದ ಲಗ್ನ ಪತ್ರಿಕೆ ನೆನಪಾಗಿತ್ತು. ಕೆಂಪೆತ್ತಿದ ಅವನ ಕಣ್ಣುಗಳನ್ನು ನೋಡಿ ಎಲ್ಲರಿಗೂ ಇವನು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಎನ್ನುವ ಅಂದಾಜಿಗೆ ಬಂದಿದ್ದರು. ಚಿನ್ನಯ್ಯ ಅದು ಏನೋ ಹೇಳಬೇಕಾಗಿತ್ತು ಎಂದಾಗ ರಮೇಶ್ ಪಕ್ಕ ಕೂರುತ್ತಾ ಏನದು ಎಂದಿದ್ದ. ಚೆನ್ನಯ್ಯ ಓಡಿ ಹೋಗಿ ಲಗ್ನ ಪತ್ರಿಕೆ ಹಿಡಿದು ಬಂದವನು ಇಲ್ಲಿ ನೋಡಿ, ಅವರ ಮನೆಗೆ ಹೋಗಿದ್ದಾಗ ಚಂದನ ಮದುವೆಯ ಲಗ್ನ ಪತ್ರಿಕೆ ತಗೊಂಡು ಬಂದೆ. ಇದರಲ್ಲಿ ಮದುವೆ ಗಂಡಿನ ವಿಳಾಸ ಇರುತ್ತದೆ. ಅವರೇ ಮದುವೆ ಬೇಡ ಎನ್ನುವಂತೆ ಮಾಡಿದರೆ ಹೇಗೆ? ಅಲ್ಲಿ ಚಂದನ ಬೇರೆ ಯಾರನ್ನಾದರೂ ಮದುವೆ ಆದರೆ ನಾನಂತೂ ಈ ಮನೆಯಲ್ಲಿ ಕೆಲಸ ಮಾಡೋಲ್ಲ. ಅಲ್ಲಿ ಆ ಹುಡುಗಿನ ಇಲ್ಲಿ ನಿನ್ನನ್ನು ಹೀಗೆ ನೋಡಲು ಆಗುತ್ತಿಲ್ಲ. ಹೇಗಿದ್ದ ಹುಡುಗಿ ಹೇಗಾಗಿದ್ದಾಳೆ ಗೊತ್ತಾ ಹೇಳಿ ಹಾಗೆಯೇ ನಿಂತರು. ರಮೇಶ್ ತಾನೇ ಲಗ್ನ ಪತ್ರಿಕೆ ತೆಗೆದುಕೊಂಡವನು ಸುಮ್ಮನೆ ಹುಡುಗ ಏನು ಓದಿರ್ಬೋದು ಎನ್ನುತ್ತಾ ತೆರೆದು ನೋಡಿದ. ವರನ ಹೆಸರಿನ ಜಾಗದಲ್ಲಿ ನಿಹಾರ್ ಎನ್ನುವ ಹೆಸರು ನೋಡುತ್ತಲೇ ಮತ್ತೊಮ್ಮೆ ಓದಿ ಖಚಿತ ಆಗುತ್ತಿದ್ದಂತೆ ಹುಡುಗನ ತಂದೆ ತಾಯಿ ಹೆಸರು ಊರಿನ ಹೆಸರು ಓದಿದ್ದ. ಯಾವ ಅನುಮಾನವೂ ಉಳಿಯಲಿಲ್ಲ. ಆಗಾಗ ನಿಹಾರ್ ತನ್ನ ತಂದೆ ಅವರ ಕೆಲಸದ ಬಗ್ಗೆ ಹಾಗೆ ತನ್ನ ಊರಿನ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಅಲ್ಲಿನ ಜಮೀನಿನ ಬೆಲೆ ಹೀಗೆಲ್ಲ ಮಾತನಾಡುವಾಗ ಊರಿನ ಹೆಸರು ಹೇಳಿದ್ದ. ಒಂದು ವಿಷಯ ಕಾಕತಾಳ್ಯ ಎನ್ಬಹುದು, 3-4 ವಿಷಯ ಒಂದೇ ರೀತಿ ಆದರೆ ಎಂದುಕೊಂಡವನು ಗೌತಮ್ ಮದುವೆ ಗಂಡು ಯಾರು ಅಂತ ಗೊತ್ತಾ ಕೇಳಿದ. ಗೌತಮ್ ಅದನ್ನು ತಿಳಿದುಕೊಂಡು ನಾನೇನು ಮಾಡಲಿ? ನಾಳೆ ಎಲ್ಲರ ಎದುರೇ ಮಂಟಪದಲ್ಲಿ ಅವಳಿಗೆ ತಾಳಿ ಕಟ್ಟುವುದು ನಾನೇ. ತಾಳಿ ಕಟ್ಟುತ್ತಿದ್ದಾಗೆ ಅಲ್ಲಿ 1 ನಿಮಿಷ ಕೂಡ ಇರಲು ಬಿಡೋದಿಲ್ಲ. ಕರೆದುಕೊಂಡು ಬಂದು ಬಿಡ್ತೀನಿ. ಇರುವಷ್ಟು ದಿನ ಅವರಪ್ಪನ ಜೊತೆಯಲ್ಲೇ ಇರಲಿ ಎಂದು ಬಿಟ್ಟಿದ್ದೇನೆ ಎಂದಿದ್ದ. ಅವನ ಮಾತುಗಳನ್ನು ಕೇಳುತ್ತಲೇ ಹಾಲ್ನಲ್ಲಿ ಸೇರಿದವರ ಆತಂಕ ಸರಿದು ನೆಮ್ಮದಿಯ ನಗು ಮೂಡಿತು. ಚೆನ್ನಯ್ಯ, ಇದು ನಮ್ಮ ಗೌತಮ್ ಅಂದರೆ, ನಮ್ಮ ಹುಡುಗ ಅಂದರೆ ಸುಮ್ಮನೆನಾ? ಚಂದನ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ನಾನಂತೂ ಸಿಹಿ ಅಡುಗೆ ಮಾಡಿ ಬಿಡ್ತೀನಿ ಎಂದಿದ್ದರು. ರಮೇಶ್, ಚೆನ್ನಯ್ಯ ಸ್ವಲ್ಪ ಸುಮ್ಮನಿರು, ಎಲ್ಲರಿಗೂ ಶಾಕ್ ಆಗುವಂಥ ವಿಷಯ ಒಂದಿದೆ ಎಂದಾಗ ಎಲ್ಲರೂ ಅವನ ಕಡೆಗೆ ನೋಡಿದರು. ರಮೇಶ್, ಅದು ಮದುವೆ ಗಂಡು ಬೇರೆ ಯಾರೂ ಅಲ್ಲ, ನಮ್ಮ ಮನೆಯಲ್ಲಿದ್ದ ನಿಹಾರ್, ನಿನ್ನ ಸೋದರಿಗೆ ಸಂಬಂಧ ಎಂದಿದ್ದ. ತಕ್ಷಣ ಗೌತಮ್ ಅವನ ಕೈಯಲ್ಲಿದ್ದ ಲಗ್ನ ಪತ್ರಿಕೆ ಕಿತ್ತುಕೊಂಡು ವರನ ಹೆಸರು, ವಿಳಾಸ, ತಂದೆ ತಾಯಿ ಹೆಸರು ನೋಡುತ್ತಲೇ ನಂಬಲಾರದವನಂತೆ ಎದ್ದು ನಿಂತಿದ್ದ. ಮಹೇಂದ್ರ ಅವರಿಗಂತೂ ಅಸಾಧ್ಯ ನಂಬಲು. ಹಾಗೆ ಉಳಿದವರ ಮುಖದಲ್ಲಿ ಅಚ್ಚರಿ ಹೊತ್ತು ನಿಂತಿದ್ದರು. ಮಹೇಂದ್ರ ಅವರು, ಗೌತಮ್ ಇದು ನಿಜನಾ ಎನ್ನುತ್ತಾ ಅವನ ಕೈಯಿಂದ ಲಗ್ನ ಪತ್ರಿಕೆ ಪಡೆದುಕೊಂಡು ನೋಡಿದವರು, ಎಂಥ ಮೋಸ! ಅಂದು ನನ್ನ ಮದುವೆ ನಿಶ್ಚಯವಾಗಿದೆ ಎಂದ. ಅಂದರೆ ಹುಡುಗಿ ಫೋಟೋ ನೋಡದೆ ಒಪ್ಪಿಗೆ ಕೊಟ್ಟಿರ್ತಾನಾ? ಹುಡುಗಿ ಚಂದನ ಎಂದು ತಿಳಿದೇ ಇವನು ಒಪ್ಪಿಗೆ ಕೊಟ್ಟಿರೋದು. ಹೇಗೆ ಈ ಸಂಬಂಧ ಬೆಸೆದದ್ದು? ಇವನ ಅಪ್ಪ ತಾತ ಹೇಗೆ ಚಂದನ ಮನೆಗೆ ಹೋದರು? ಇಷ್ಟು ದಿನದವರೆಗೂ ನಮಗೆ ಸುಳಿವೇ ಸಿಗಲಿಲ್ವಲ್ಲ ಎಂದಿದ್ದರು. ಗೌತಮ್ ಯೋಚಿಸ್ತಿದ್ದವನು, ಇದೆಲ್ಲ ಪ್ರೀ ಪ್ಲ್ಯಾನ್ಡ್. ಮೊದಲೇ ಎಲ್ಲ ವ್ಯವಸ್ಥಿತವಾಗಿ ಯೋಚಿಸಿದ್ದಾನೆ. ಅವನದು ಕ್ರಿಮಿನಲ್ ಮೈಂಡ್. ಮೊದಲ ಬಾರಿ ಅವಳನ್ನು ನೋಡಿದಾಗಲೇ ನಿರ್ಧರಿಸಿದ್ದಾನೆ. ನಾನು ಅವಳು ಒಬ್ಬರನ್ನೊಬ್ಬರು ಒಪ್ಪಿದ್ದೇವೆ ಎಂದು ತಿಳಿದು ಅವಳ ಮುಂದೆ ತನ್ನ ಇಷ್ಟ ಹೇಳಿಕೊಂಡು ನಡೆಯುವ ಪ್ರಯತ್ನ ಮಾಡಿದರೆ ವ್ಯರ್ಥವಾಗುತ್ತದೆ ಎಂದು ತಿಳಿದು ಸಂಪ್ರದಾಯಬದ್ಧವಾಗಿ ತಂದೆ ತಾಯಿ ಮೂಲಕ ವಿಷಯ ತಿಳಿಸಿದ್ದಾನೆ. ಹಾಗೆ ಅವಳ ಪರೀಕ್ಷೆಯ ನೆಪ ಇಟ್ಟುಕೊಂಡೇ ಅವಳಿಗೆ ವಿಷಯ ಕೊನೆಯವರೆಗೂ ತಿಳಿಯದಂತೆ ಮಾಡಿದ್ದಾನೆ. ನಡುವೆ ತಿಳಿದರೆ ಅವಳು ಹೀಗಿರಂತೆ ವಿರೋಧಿಸ್ತಾಳೆ.
ಅವಳ ತಂದೆ ಮನಸ್ಸು ಬದಲಾಗಬಹುದು ಎಂದುಕೊಂಡು ಅವಳಿಗೆ ವಿಷಯ ತಿಳಿಯದಂತೆ ಮಾಡಿದ್ದಾನೆ. ಅವನು ಅವಳಿಗೆ ತಾಳಿ ಕಟ್ಟುವವರೆಗೂ ನನಗಿದು ಯಾವುದೂ ತಿಳಿಯಬಾರದು ಎಂದುಕೊಂಡಿದ್ದಾನೆ. ನಾನು ಮೊದಲೇ ಯೋಚಿಸಬೇಕಾಗಿತ್ತು ಆ ಹುಡುಗ ಯಾರಿರ್ಬೋದು ಎಂದು. ನನ್ನ ಮನೆಯಲ್ಲಿ ಇದ್ದುಕೊಂಡೇ ನನ್ನ ಹುಡುಗಿಯ ಮೇಲೆ ಕಣ್ಣು ಹಾಕಿದ್ದಾನೆ ಅಂದರೆ ನನ್ನ ಬಗ್ಗೆ ಕಡಿಮೆ ಅಂದಾಜಿಸಿದ್ದಾನೆ. ಇದಕ್ಕೆ ಅವನು ತಕ್ಕ ಪ್ರತಿಫಲ ಅನುಭವಿಸಲೇಬೇಕು. ನಾನು ಅವಳು ತುಂಬ ಸಲ ಒಟ್ಟಿಗೆ ಇದ್ದಾಗ ನೋಡಿದ್ದಾನೆ. ಹಾಗಿದ್ದು ಇಂಥ ನಿರ್ಧಾರ ಮಾಡಿದ್ದಾನೆ ಎಂದರೆಯೇ ಎಂದಿದ್ದ. ರಮೇಶ್, ಎಂಥ ಮನುಷ್ಯ ಅವನು, ಹೇಗೆಲ್ಲ ಸಂಚು ರೂಪಿಸಿದ್ದಾನೆ ಎಂದಾಗ ಗೌತಮ್, ಇಷ್ಟು ಮಾತ್ರ ಅಲ್ಲ, ಅವನ ಮನಸ್ಸಿನಲ್ಲಿ ಬೇರೆ ಇನ್ನೇನೋ ಇದೆ. ಮುಷ್ಟಿ ಕಟ್ಟಿದವನು ಯೋಚಿಸ್ತಾನೆ ಅಂತ. ಇಂದ್ರಾಣಿ ಅವರು, ಗೌತಮ್, ಹೀಗೇನು ಮಾಡುವುದು, ನೀನೇನಾದರೂ ಮಾಡು, ಚಂದನ ನನ್ನ ಸೊಸೆಯಾಗಿ ಬರಬೇಕು ಎಂದಿದ್ದರು. ನಾನು ಬೇರೆ ಯೋಚಿಸಿದ್ದೆ. ನಿಮ್ಮ ಹಾಗೂ ಡ್ಯಾಡಿ ಸಂಬಂಧಗಳ ಬಗ್ಗೆ ಜನಗಳು ತಪ್ಪಾಗಿ ತಿಳಿದಿರುವ ಹಾಗೆ ನನ್ನ ಅವಳ ಬಗ್ಗೆ ತಿಳಿಯುವುದು ಬೇಡ ಎಂದುಕೊಂಡಿದ್ದೆ. ಆದರೆ ಇವನು ಈ ಮಟ್ಟದ ಕ್ರಿಮಿನಲ್ ಎಂದು ಗೊತ್ತಿರಲಿಲ್ಲ. ನಮಗೆ ವಿಷಯ ತಿಳಿದಿದೆ ಎಂದು ತಿಳಿದರೆ ಏನು ಬೇಕಾದರೂ ನಾಟಕ ಮಾಡಿಬಿಡ್ತಾನೆ. ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅವನ ಪಕ್ಕ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಸಂಜೆ ರಿಸೆಪ್ಷನ್ ಶುರುವಾಗುವ ಒಳಗೆ ಅಲ್ಲಿರುತ್ತೇನೆ ಎಂದಿದ್ದ. ರಮೇಶ್, ನಾನು ಬರುತ್ತೇನೆ ಎನ್ನುತ್ತಲೇ ಇಂದ್ರಾಣಿ ಅವರು, ನನ್ನ ಮಗನ ಮದುವೆ, ನಾನು ಬರುತ್ತೇನೆ ಎಂದಿದ್ದರು. ಪಾವನಿ, ನಾನು ಅಣ್ಣನ ಮದುವೆ ನೋಡಬೇಕು, ನಾನು ಬರುತ್ತೇನೆ ಎನ್ನುತ್ತಲೇ ಮಹೇಂದ್ರ ಅವರು, ನನ್ನ ಎಷ್ಟೋ ದಿನದ ಕನಸು, ನನ್ನ ಮೊಮ್ಮಗನ ಮದುವೆ, ನಾನೂ ಬರುತ್ತೇನೆ ಎಂದಿದ್ದರು. ಚೆನ್ನಯ್ಯ ಸರೋಜ ಕೂಡ ಮುಂದೆ ಬಂದಿದ್ದರು. ಗೌತಮ್ ಎಲ್ಲರತ್ತ ಒಮ್ಮೆ ನೋಡಿದ. ಮೊದಲೆಲ್ಲ ಒಂಟಿಯಾಗಿದ್ದ ದಿನಗಳು ನೆನಪಾಗಿತ್ತು. ನನ್ನ ಮನದಲ್ಲೂ ಇಂಥ ಒಂದು ಭಾವನೆ ಮೂಡಿಸಿ ಸಂಬಂಧಗಳಿಗೆ ಪ್ರತಿಸ್ಪಂದಿಸುವುದನ್ನು ತಿಳಿಸಿಕೊಟ್ಟವಳು ನನ್ನ ನಾಲಾಯಕ್. ನಾನು ಈ ಮೊದಲೇ ಅವಳ ಭೇಟಿ ಮಾಡಿ ಮಾತನಾಡಬೇಕಾಗಿತ್ತು. ಒಬ್ಬಳೇ ಎಲ್ಲವನ್ನು ಹೇಗೆ ಎದುರಿಸ್ತಿದ್ದಾಳು ಎಂದುಕೊಂಡವನಿಗೆ ಅದೆಷ್ಟು ಬೇಗ ಹೋಗಿ ತಲುಪುವೆನೋ ಎನಿಸಿತು. ಮುಂದೆ ಬಂದ ಚೆನ್ನಯ್ಯ, ನಮ್ಮ ಗೌತಮ್ ಮದುವೆ, ಮನೆ ಮುಂದೆ ಚಪ್ಪರ ಇಲ್ಲ ಅಂದರೆ ಹೇಗೆ? ವಾಚ್ಮ್ಯಾನ್ಗೆ ತೆಂಗಿನ ಮರ ಹತ್ತಲು ಬರುತ್ತದೆ. ಅವತ್ತು ಕಾಯಿ ಅವನೇ ಕಿತ್ತದ್ದು, ಗರಿ ಕತ್ತರಿಸಿಕೊಂಡು ಕೊಡಲು ಹೇಳ್ತೇನೆ. ಮನೆ ಮುಂದೆ ಇರುವ ಸೂಜಿ ಮಲ್ಲೆ ಚಪ್ಪರದ ಮೇಲೆ ಗರಿಗಳನ್ನು ಹೆಣೆದು ಹಾಕಿದರೆ ಆಯಿತು. ಹಾಗೆ ಆ ಚಿಕ್ಕ ಮಾವಿನ ಮರದಲ್ಲಿ ಒಳ್ಳೆಯ ಎಲೆ ಬಿಟ್ಟಿದೆ, ತೋರಣನ್ನು ಕಟ್ಟಿಬಿಡ್ತೇನೆ ಎನ್ನುತ್ತಾ ಅಡುಗೆ ಮನೆಯಲ್ಲಿದ್ದ ಮಚ್ಚು ಹಿಡಿದು ನಡೆದಿದ್ದರು. ಇಂದ್ರಾಣಿ ಅವರು, ಸರೋಜಮ್ಮ, ಅರಶಿನ ಶಾಸ್ತ್ರಕ್ಕೆ ಮನೆಯಲ್ಲಿ ಏನಿದೆಯೋ ಅದರಲ್ಲಿ ಸಿದ್ಧತೆ ಮಾಡಿ. ಪಾವನಿ, ನೀನು ದೇವರ ಮನೆಯಲ್ಲಿ ಹೂ ಮೂಡಿಸಿ ರಸಾಯನ ಮಾಡಿಟ್ಟು ದೀಪ ಹಚ್ಚಿಡು. 1 ತಿಂಗಳ ಹಿಂದೆ ಗಂಗೆ ಪೂಜೆ ಮಾಡಿದ್ಯಾ, ಇನ್ನೂ ಪೂಜೆ ಮಾಡ್ಬೋದು. ಗೌತಮ್ ಅಂದು ನೀನು ಕಬೋರ್ಡ್ನಲ್ಲಿ ಬಟ್ಟೆ ಇಡಲು ಹೋದಾಗ ಬಾಕ್ಸ್ನಲ್ಲಿ ತಾಳಿ ಕಾಲುಂಗುರ ನೋಡಿದೆ. ನೀನು ಚಂದನಗೆ ತಂದಿರಬೇಕು, ಅಥವಾ ಯಾವ ಕಾರಣಕ್ಕೆ ತಂದಿದ್ಯೋ ಅದರ ಮೇಲೆ ನಿನ್ನ ಅವಳ ಹೆಸರು ಬರೆದಿದೆ, ಅದನ್ನು ತಂದುಕೊಡು. ಪಾವನಿ ಅದನ್ನು ಪೂಜೆಗೆ ಇಡುತ್ತಾಳೆ ಎಂದವರು. ಪಾವನಿ, ಬೇಗ ಪೂಜೆ ಮುಗಿಸಿ ನಿಂದು ರಮೇಶ್ ಮಕ್ಕಳದು ಬಟ್ಟೆ ಪ್ಯಾಕಿಂಗ್ ಮುಗಿಸಿಕೊ. ಮಕ್ಕಳು ಇರುವಾಗ 1-2 ಬಟ್ಟೆ ಹೆಚ್ಚಿಗೆ ಬೇಕಾಗ್ತದೆ ಎಂದಿದ್ದರು. ರಮೇಶ್, ಗೌತಮ್, ಬಟ್ಟೆ ಪ್ಯಾಕಿಂಗ್ ನಾನು ನೋಡ್ತೀನಿ. ನಾಳೆ ಯಾವ ಬಟ್ಟೆ ಹಾಕಿಕೊಳ್ತೀಯಾ? ಅಂದು ಸೀಮಂತಕ್ಕೆ ಹಾಕಿಕೊಂಡಿದ್ದ ರೇಷ್ಮೆ ಶರ್ಟ್ ಪಂಚೆ ಸರಿ ಹೋಗ್ತದೆ ಹೇಳಿ ನಡೆದಿದ್ದ. ಕೆಲ ಕ್ಷಣಗಳಲ್ಲಿ ಸರೋಜಮ್ಮನ ಕಲಸ ರೆಡಿ ಮಾಡಿ ಅರಿಶಿನ ಸ್ನಾನಕ್ಕೆ ಸಿದ್ಧತೆ ನಡೆಸಿದರು. ಪಾವನಿ ಹೊರಗೆ ಹೋಗಿ ಚಪ್ಪರದ ಕಂಬಕ್ಕೆ ಪೂಜೆ ಮಾಡಿ ಬಂದಿದ್ದಳು. ಚೆನ್ನಯ್ಯ ಫೋನ್ ಮಾಡಿ ಕರೆಸಿಕೊಂಡಿದ್ದ ವ್ಯಕ್ತಿಗಳು ನೋಡುತ್ತಲೇ ಸುಂದರ ಚಪ್ಪರ ಹಾಕಿ ತೋಟದಲ್ಲಿ ಬಿಟ್ಟಿದ್ದ ಹೂಗಳಿಂದ ಸಿಂಗರಿಸಿದರು. ವಾಚ್ಮ್ಯಾನ್ ಅನುಭವವಿದ್ದ ಕಾರಣ ಗರಿಯ ಜೊತೆಗೆ ಎಳನೀರನ್ನು ಕಿತ್ತಿದ್ದ. ಚಪ್ಪರಕ್ಕೆ ಅಲ್ಲಲ್ಲಿ ಅವುಗಳನ್ನು ಕಟ್ಟಲಾಗಿತ್ತು. ಸರೋಜಮ್ಮನ ಕರೆದಾಗ ಗೌತಮ್ ಅದನ್ನೆಲ್ಲ ನೋಡಿ ನಿರಾಕರಿಸಿದರು. ತಾಯಿ ಕೋರಿಕೆಗೆ ಬಂದು ಕುಳಿತಿದ್ದ. ಚೆನ್ನಯ್ಯನ ಹೆಂಡತಿ ಪಾವನಿ ಗೌತಮ್ಗೆ ಅರಶಿನ ಹಚ್ಚಿ ಶಾಸ್ತ್ರ ಪೂರೈಸಿದರು. ಹಿಂಜರಿದ ಇಂದ್ರಾಣಿ ಅವರ ಕೈಗೆ ಅರಿಶಿನ ಕೊಟ್ಟ ಸರೋಜಮ್ಮ, ಮನಸ್ಸು ಒಳ್ಳೆಯದಿದ್ರೆ ಸಾಕು, ಅದು ನಿಮಗಿದೆ, ಹಚ್ಚಿ ಎಂದಿದ್ದರು. ಇಂದ್ರಾಣಿ ಅವರು ಕಣ್ಣಲ್ಲಿ ಹಣೆ ಇದ್ದರು ಸಂಭ್ರಮದಿಂದಲೇ ಮಗನ ಕೆನ್ನೆಗೆ, ಕೈಗಳಿಗೆ, ಬೆನ್ನಿಗೆ, ಕಾಲಿಗೆಲ್ಲ ಅಕ್ಕರೆಯಿಂದ ಅರಶಿನ ಹಚ್ಚಿದರು. ಅವರನ್ನೇ ಗಮನಿಸಿದ. ತಾಯಿಗೆ ಮಕ್ಕಳ ಬಗ್ಗೆ ಎಷ್ಟೆಲ್ಲ ಕನಸು ಆಸೆಗಳಿರುತ್ತವೆ ಎನಿಸಿತು. ಗೌತಮ್ ಅವರ ಯಾವ ಮಾತಿಗೂ ವಿರೋಧಿಸದೆ ಶಾಸ್ತ್ರಗಳಲ್ಲಿ ಭಾಗವಹಿಸಿದ.
ರಮೇಶ್ ಅರಿಶಿನ ಶಾಸ್ತ್ರದ ಕೆಲವೊಂದು ಫೋಟೋಗಳನ್ನು ತೆಗೆದಿದ್ದ. ಹಾಗೆ ಕ್ಯಾಟ್ರಿಂಗ್ ಅವರಿಗೆ ಫೋನ್ ಮಾಡಿ ಸಿಹಿ ಊಟ ತರಿಸಿದ್ದ. ವಾಚ್ಮ್ಯಾನ್ಗೆ ವಿಷಯ ತಿಳಿದು ಕರೆ ಮಾಡಿ ತನ್ನ ಹೆಂಡತಿಯನ್ನು ಕರೆಸಿಕೊಂಡಿದ್ದ. ಆಕೆ ಮನೆಗೆ ಹೊರಗೆ ಒಳಗಿನ ಕೆಲಸಗಳಲ್ಲಿ ಕೈ ಜೋಡಿಸಿದಳು. ಚಪ್ಪರ ಹಾಕಿದವರ ಜೊತೆ ವಾಚ್ಮ್ಯಾನ್ ಚಿನ್ನಯ್ಯ ಊಟಕ್ಕೆ ಕುಳಿತರೆ ವಾಚ್ಮ್ಯಾನ್ ಹೆಂಡತಿ ಬಡಿಸಲು ನಿಂತಿದ್ದರು. ಸ್ನಾನ ಮುಗಿಸಿ ರಮೇಶ್ ಕೊಟ್ಟ ಬಟ್ಟೆ ತೊಟ್ಟು ಬಂದ ಗೌತಮ್ಗೆ ಮನೆಯ ವಾತಾವರಣ ಅಚ್ಚರಿ ಮೂಡಿಸಿತು. ಕೆಲ ಗಂಟೆಗಳ ಹಿಂದೆ ಇದ್ದ ಸ್ಥಿತಿ ನೆನಪಿಸಿಕೊಂಡು ಎಷ್ಟು ಬೇಗ ಈ ಬದಲಾವಣೆ ಯೋಚಿಸುತ್ತಲೇ ನೋಡಿದ್ದ. ಎಲ್ಲರೂ ಆಗಲೇ ಹೊರಡಲು ತಯಾರಾಗಿದ್ದರು. ಪ್ರಕೃತಿ ಹೊಸ ಬಟ್ಟೆ ತೊಟ್ಟು ಓಡಾಡುತ್ತಿದ್ದಳು. ಅವನ ಬಳಿ ಬಂದು ಕೈ ಹಿಡಿದಿದ್ದಳು. ಎತ್ತಿಕೊಂಡು ಮುತ್ತು ಕೊಟ್ಟು ಮನೆ ಬಾಗಿಲಿಗೆ ಬಂದ ಗೌತಮ್ ಚಂದದ ಚಪ್ಪರ ನೋಡಿ ಕಣ್ಣರಳಿಸಿದ. ಇದ್ಯಾವ ಮಾಯದಲ್ಲಿ ಹಾಕಿತ್ತು ಎಂದುಕೊಂಡು ಇದೆಲ್ಲ ಚಿನ್ನಯ್ಯನ ಕೆಲಸ ಎಂದು ತಿಳಿದಿತ್ತು. ಅಲ್ಲಿ ಊಟ ಮಾಡುತ್ತಿದ್ದವರ ನೋಡಿದ. ಮದುವೆ ಮನೆಯ ಕಲೆ ಆಗಲೇ ತುಂಬಿತ್ತು. ಒಳಗೆ ಬಂದವನ ಹಸೆಮನೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿದ್ದರು. ಇಂದ್ರಾಣಿ ಅವರು ತಾವು ಅಕ್ಷತೆ ಹಾಕಿ ಹರಿಸಿದಾಗ ಕಾಲು ಮುಟ್ಟಿ ನಮಸ್ಕರಿಸಿದ. ದೇವರ ಮುಂದೆ ಇಟ್ಟಿದ್ದ ಕೈಕಡಕ ಚೈನು ಹಿಡಿದು ಬಂದವರು ನಿನಗಾಗಿ ಕೊಂಡದ್ದು, ಕೊಡುವ ಧೈರ್ಯವಾಗಿರಲಿಲ್ಲ ಎಂದವರು ಅಲ್ಲಿದ್ದ ರಮೇಶ್ ಕೈಗೆ ಕೊಟ್ಟು ಹಾಕಿಬಿಡು ಎಂದಿದ್ದರು. ಮಹೇಂದ್ರ ಅವರಿಗಂತೂ ಇದೆಲ್ಲ ಕನಸು ಎನ್ನುವಂತೆ ಭಾಸವಾಗುತ್ತಿತ್ತು. ವಾಚ್ ಕಡೆ ನೋಡಿದ. ಗೌತಮ್ ದೇವರ ಮನೆಯಲ್ಲಿಟ್ಟಿದ್ದ ತಾಲಿ ಕಾಲುಂಗುರವಿದ್ದ ಬಾಕ್ಸ್ ಕೈಯಲ್ಲಿ ಹಿಡಿದು ಜೇಬಿಗೆ ಸೇರಿಸಿದವನಿಗೆ ತನ್ನ ನಾಲಾಯ ಪಕ್ಕ ನಿಲ್ಲಲು ದುಸ್ಸಾಹಸ ಮಾಡಿರುವ ನಿಹಾರ್ನ ನೆನಪಾದಾಗ ಅವಳು ನನ್ನ ಹೆಣ್ಣು ಎಂದು ತಿಳಿದು ಈಗ ಧೈರ್ಯ ಮಾಡಿದ್ಯಾ ಎಂದರೆ ನಿನಗೆ ಇನ್ನೂ ಉಳಿಗಾಲವಿಲ್ಲ. ಅವಳು ಅನುಭವಿಸಿದ ಅಷ್ಟು ಮಾನಸಿಕ ನೋವಿಗೆ ನೀನು ದಂಡ ತೆರಬೇಕು. ಅದ್ಯಾರು ನನ್ನ ಕೈಯಿಂದ ನಿನ್ನ ಉಳಿಸ್ತಾರೆ ನೋಡ್ತೇನೆ ಎಂದುಕೊಂಡವನು